ನಿಮಗೆ ಯಾರೋ ಹೇಳಿ ಹೇಳ್ತೀನಿ ಪೂರ ನೋಡಿ, ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದೀರಿ. ನಾನು ಹೇಳ್ತಾ ಇರೋದು ನಮ್ಮಲ್ಲೇ ಯಾವುದೇ ಸಾಮಗ್ರಿ ಆಹಾರ ಸಾಮಗ್ರಿ ಕೊರತೆ ಇಲ್ಲ. ಒಂದೇ ಒಂದು ತುಮಕೂರು ಜಿಲ್ಲೆಯಲ್ಲಿ ಏನಾಗಿದೆ ಅಂದ್ರೆ ಫುಡ್ ಅಂಡ್ ಸಿವಿಲ್ ಸಪ್ಲೈ ವತಿಯಿಂದ ಬರಬೇಕಾಗಿದ್ದು 1 ತಿಂಗಳ ತಡವಾಗಿ ಬಂದಿದೆ. ಆ ರೀತಿ ತಡವಾಗಿ ಬಂದಿದ್ದಕ್ಕೆ ಸಿದ್ಧಗಂಗಾ ಮಠದೊಳಗೆ ನಮ್ಮದೇ ಒಂದು ಶಾಲೆ ಇದೆ, ಹಿಂದುಳಿದ ವರ್ಗದ ಏನು, ನಾವು ಅದಕ್ಕೆ ನಮ್ಮ ಸರ್ಕಾರದಿಂದ ಅಕ್ಕಿ ಕೊಡ್ತಾ ಇದ್ದಾರೆ. ಅದಕ್ಕೆ FCI ದಿಂದ ಗೋಡಾನ್ದಿಂದ ಅಕ್ಕಿ ಕೊಡ್ತಾ ಇದ್ದಾರೆ. ಆ ಅಕ್ಕಿಯನ್ನ ತೆಗೆದುಕೊಂಡು ಹೋಗಿ ಮಾಡಿದ್ದಾರೆ. ಈಗ ನಮ್ಮಲ್ಲಿ ಯಾವ ಹಾಸ್ಟೆಲ್ಗೂ ಆಹಾರದ ಕೊರತೆ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಿಮಗೆ. ಅದು ಒಂದೇ ಒಂದು ಅಲ್ಲಿದ್ದು ಸಿದ್ಧಗಂಗಾ ಮಠದಾಗಿದ್ದು ನಮ್ಮದೇ ಶಾಲೆ, ಅಲ್ಲಿಗೂ FCI ಗೋಡಾನ್ದಿಂದನೇ ಅಕ್ಕಿ ಹೋಗ್ತಾ ಇದೆ. ಅಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ಮತ್ತೆ ವಾಪಸ್ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಅದು ಬಿಟ್ರೆ ಅದನ್ನ ಯಾರೋ ಒಬ್ರು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ. ದಯಮಾಡಿ ಅದಕ್ಕೆ ಕಿವಿಗೊಡೋದು ಬೇಡ. ನಮ್ಮ ಹಾಸ್ಟೆಲ್ದೊಳಗ ಆಹಾರ ಪೂರೈಕೆಯಿಂದ ಯಾವುದೇ ಸಮಸ್ಯೆಗಳು ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮಲ್ಲಿ ಸ್ಟಾಕ್ ಇದೆ. ಪ್ರತಿ ಸತಿ ನಾವು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಆಗಸ್ಟ್ ಅನ್ನ ಆಗುವ ಅಕ್ಕಿಯನ್ನ FCI ಗೋಡಾನ್ದಿಂದ ಲಿಫ್ಟ್ ಮಾಡ್ತಾ ಇದ್ದೀವಿ. ನಾನು ಪರಿಶೀಲನೆ ಮಾಡೋದಲ್ಲ, ಈಗಾಗಲೇ ನಾನು ಅಲ್ಲಿ ಸಂಬಂಧಪಟ್ಟ DO ಅವ್ರ ಜೊತೆಗೂ ಮಾತಾಡಿದ್ದೀನಿ. ಸಿದ್ಧಗಂಗಾ ಮಠದ ಏನು ಆ ಹಾಸ್ಟೆಲ್ ಅನ್ನು ಉಸ್ತುವಾರಿಯನ್ನು ನೋಡುವಂತ ಮಂಡೇ ಸ್ವಾಮಿ ಅಂತನ್ನೋರ್ ಜೊತೆಗೂ ಮಾತಾಡಿದ್ದೀನಿ. ಮತ್ತು ಅದರ ಜೊತೆಗೆ ಇಂಟೈರ್ ರಾಜ್ಯದೊಳಗೆ ಯಾವ ಜಿಲ್ಲೆಯೊಳಗೂ ಆಗಿಲ್ಲ. ಅದು ಒಂದೇ ಜಿಲ್ಲೆಯೊಳಗೆ ಒಂದು ಸಣ್ಣ ಸಮಸ್ಯೆ ಆಗಿದೆ. ಏನಂದ್ರೆ ಬರ್ಬೇಕಾಗಿದ್ದು ಫುಡ್ ಗ್ರೇನ್ಸ್, ಅದು ಅಕ್ಕಿ ಬರೋದು ತಡವಾಗಿ ಬಂದಿದ್ದಕ್ಕೆ ಅಲ್ಲಿ ತೊಂದರೆ ಆಗ್ಬಾರ್ದಂತ ನಮ್ಮ ಶಾಲೆ, ನಮ್ಮ ಹಾಸ್ಟೆಲ್ ಅದು ಅಲ್ಲಿದ್ದನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅದು ಬಿಟ್ರೆ ಬದಲಿ ಏನು ಸಮಸ್ಯೆಗಳು ಇಲ್ಲ. ಸರ್, ನನಗೆ ಮಾಹಿತಿ ಇಲ್ಲ. ನಾನು ಕೇಳಿದ ಮೇಲೆ ಹೇಳ್ತೀನಿ. ನಿಮಗೆ ಯಾರೋ ಹೇಳ್ತೀನಿ ಪೂರ ನೋಡಿ, ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದೀರಿ. ನಾನು ಹೇಳ್ತಾ ಇರೋದು ನಮ್ಮಲ್ಲೇ ಯಾವುದೇ ಆಹಾರ ಸಾಮಗ್ರಿ ಕೊರತೆ ಇಲ್ಲ. ಒಂದೇ ಒಂದು ತುಮಕೂರು ಜಿಲ್ಲೆಯಲ್ಲಿ ಏನಾಗಿದೆ ಅಂದ್ರೆ ಫುಡ್ ಅಂಡ್ ಸಿವಿಲ್ ಸಪ್ಲೈ ವತಿಯಿಂದ ಬರಬೇಕಾಗಿದ್ದು 1 ತಿಂಗಳ ತಡವಾಗಿ ಬಂದಿದೆ. ಆ ರೀತಿ ತಡವಾಗಿ ಬಂದಿದ್ದಕ್ಕೆ ಸಿದ್ಧಗಂಗಾ ಮಠದೊಳಗೆ ನಮ್ಮದೇ ಒಂದು ಶಾಲೆ ಇದೆ, ಹಿಂದುಳಿದ ವರ್ಗದ ಏನು, ನಾವು ಅದಕ್ಕೆ ನಮ್ಮ ಸರ್ಕಾರದಿಂದ ಅಕ್ಕಿ ಕೊಡ್ತಾ ಇದ್ದಾರೆ. ಅದಕ್ಕೆ FCI ದಿಂದ ಗೋಡಾನ್ದಿಂದ ಅಕ್ಕಿ ಕೊಡ್ತಾ ಇದ್ದಾರೆ. ಆ ಅಕ್ಕಿಯನ್ನ ತೆಗೆದುಕೊಂಡು ಹೋಗಿ ಮಾಡಿದ್ದಾರೆ. ಈಗ ನಮ್ಮಲ್ಲಿ ಯಾವ ಹಾಸ್ಟೆಲ್ಗೂ ಆಹಾರದ ಕೊರತೆ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಿಮಗೆ. ಅದು ಒಂದೇ ಒಂದು ಅಲ್ಲಿದ್ದು ಸಿದ್ಧಗಂಗಾ ಮಠದಾಗಿದ್ದು ನಮ್ಮದೇ ಶಾಲೆ, ಅಲ್ಲಿಗೂ FCI ಗೋಡಾನ್ದಿಂದನೇ ಅಕ್ಕಿ ಹೋಗ್ತಾ ಇದೆ. ಅಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ಮತ್ತೆ ವಾಪಸ್ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಅದು ಬಿಟ್ರೆ ಅದನ್ನ ಯಾರೋ ಒಬ್ರು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ. ದಯಮಾಡಿ ಅದಕ್ಕೆ ಕಿವಿಗೊಡೋದು ಬೇಡ. ನಮ್ಮ ಹಾಸ್ಟೆಲ್ದೊಳಗ ಆಹಾರ ಪೂರೈಕೆಯಿಂದ ಯಾವುದೇ ಸಮಸ್ಯೆಗಳು ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮಲ್ಲಿ ಸ್ಟಾಕ್ ಇದೆ. ಪ್ರತಿ ಸತಿ ನಾವು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಆಗಸ್ಟ್ ಅನ್ನ ಆಗುವ ಅಕ್ಕಿಯನ್ನ FCI ಗೋಡಾನ್ದಿಂದ ಲಿಫ್ಟ್ ಮಾಡ್ತಾ ಇದ್ದೀವಿ. ನಾನು ಪರಿಶೀಲನೆ ಮಾಡೋದಲ್ಲ, ಈಗಾಗಲೇ ನಾನು ಅಲ್ಲಿ ಸಂಬಂಧಪಟ್ಟ DO ಅವ್ರ ಜೊತೆಗೂ ಮಾತಾಡಿದ್ದೀನಿ. ಸಿದ್ಧಗಂಗಾ ಮಠದ ಏನು ಆ ಹಾಸ್ಟೆಲ್ ಅನ್ನು ಉಸ್ತುವಾರಿಯನ್ನು ನೋಡುವಂತ ಮಂಡೇ ಸ್ವಾಮಿ ಅಂತನ್ನೋರ್ ಜೊತೆಗೂ ಮಾತಾಡಿದ್ದೀನಿ. ಮತ್ತು ಅದರ ಜೊತೆಗೆ ಇಂಟೈರ್ ರಾಜ್ಯದೊಳಗೆ ಯಾವ ಜಿಲ್ಲೆಯೊಳಗೂ ಆಗಿಲ್ಲ. ಅದು ಒಂದೇ ಜಿಲ್ಲೆಯೊಳಗೆ ಒಂದು ಸಣ್ಣ ಸಮಸ್ಯೆ ಆಗಿದೆ. ಏನಂದ್ರೆ ಬರ್ಬೇಕಾಗಿದ್ದು ಫುಡ್ ಗ್ರೇನ್ಸ್, ಅದು ಅಕ್ಕಿ ಬರೋದು ತಡವಾಗಿ ಬಂದಿದ್ದಕ್ಕೆ ಅಲ್ಲಿ ತೊಂದರೆ ಆಗ್ಬಾರ್ದಂತ ನಮ್ಮ ಶಾಲೆ, ನಮ್ಮ ಹಾಸ್ಟೆಲ್ ಅದು ಅಲ್ಲಿದ್ದನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅದು ಬಿಟ್ರೆ ಬದಲಿ ಏನು ಸಮಸ್ಯೆಗಳು ಇಲ್ಲ. ಸರ್, ನನಗೆ ಮಾಹಿತಿ ಇಲ್ಲ. ನಾನು ಕೇಳಿದ ಮೇಲೆ ಹೇಳ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.